ಈ ನಡುವೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೂಡಾ ಸೈಟ್ ಹಂಚಿಕೆ ಹಗರಣ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಾ ಪ್ರಶ್ನೆ. ನಿನ್ನೆ ರಾತ್ರಿ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಸರ್ವ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ದೆಹಲಿಯಿಂದ ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ರಾಜ್ಯಪಾಲರು. ಆದರೆ ಬೆಂಗಳೂರಿಗೆ ಬರುವ ಮುನ್ನವೇ ಮತ್ತೊಮ್ಮೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅಂದರೆ ಮೊದಲ ನೋಟಿಸ್ಗೆ ಇವರು ಉತ್ತರ ಕೊಟ್ಟಿಲ್ವಾ ಹಾಗಾದರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಎಷ್ಟು ದಿನ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಎರಡನೇ ಬಾರಿಗೆ ಅವರು ಶೋಕಾಸ್ ನೋಟಿಸ್ ಕೊಟ್ಟಿರೋದು ಯಾಕೆ ಅಂತ 7 ದಿನಗಳ ಗಡುವನ್ನು ಕೊಟ್ಟಿದ್ರು. ನಿಮ್ಮ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ಬಾರ್ದು, ಉತ್ತರ ಕೊಡಿ, ಕಾರಣವನ್ನು ಕೊಡಿ, ಶೋಕಾಸ್. ಆದರೆ ಅದಕ್ಕೆ ಉತ್ತರ ಕೊಟ್ಟಿದ್ರು. ಈಗ ಎರಡನೇ ಬಾರಿಗೇನೋ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತಕ್ಕಂಥ ಮಾಹಿತಿ ಇದೆ. ಓಕೆ ಫೈನ್, ನೋಡೋಣ. ಒಂದು ವೇಳೆ ಅವರು ಮೊದಲ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದೇ ಆದರೆ ಎರಡನೇ ಬಾರಿಗೆ ಶೋಕಾಸ್ ನೋಟಿಸ್ ಕೊಡೋದ್ರಲ್ಲಿ ರಾಜ್ಯಪಾಲರು ಏನೂ ತಪ್ಪಿಲ್ಲ. ಉತ್ತರ ಬರಲಿಲ್ಲ ಅಂದರೆ ಏನು ಮಾಡ್ತಾರೆ ಅವರು? ಎರಡನೇ ಸಾರ್ತಿನೂ ಉತ್ತರ ಕೊಡಲಿಲ್ಲ ಅಂದರೆ ಆಮೇಲೆ ಮುಂದಿನ ನಿರ್ಧಾರ. ಬಟ್ ರಾಜ್ಯಪಾಲರು ಬೆಂಗಳೂರಿಗೆ ಬರೋಕ್ಕೆ ಮೊದಲೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕು, ಕ್ಲಾರಿಫಿಕೇಷನ್ಸ್ ಬರಬೇಕು, ಹೌದಾ ಅಂತ. ಬಟ್ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ರಾಜಭವನದಿಂದ ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ. ದೆಹಲಿಯಿಂದ ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ರಾಜ್ಯಪಾಲರು. ಬರುವ ಮುನ್ನವೇ ಶೋಕಾಸ್ ನೋಟಿಸ್ ಜಾರಿ ಆಗಿಬಿಟ್ಟಿದೆಯಾ ಹಾಗಾದರೆ? ಇಂಥ ಒಂದು ಪ್ರಶ್ನೆ ಈಗ ಸಹಜವಾಗೇ ಮೂಡ್ತಾ ಇದೆ. ಹೌದು ಅನ್ನೋದೇ ಆದರೆ ರಾಜ್ಯಪಾಲರು ಈ ವಿಚಾರದಲ್ಲಿ ಸ್ವಲ್ಪ ಗಂಭೀರ ನಡೆಯನ್ನು ಇಟ್ಟಿದ್ದಾರೆ. ಆದಷ್ಟು ಬೇಗ ಅವ್ರು ಏನಾದರೂ ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅಂದ್ಕೊಳ್ಬಹುದು. ಇಲ್ಲ ಅಂತಂದರೆ ಅವ್ರ ಮುಂದಿನ ಕ್ರಮ ಏನು ಅಂತ ವೆಯ್ಟ್ ಮಾಡಬೇಕಾಗತ್ತೆ.